ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೆ ಅನಂತ ಕೋಟಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಹಾಗೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ರಾಮಕೃಷ್ಣ ಆಶ್ರಮ ಚಿಕ್ಕಬಳ್ಳಾಪುರ ಸ್ವಾಮಿ ಪೂರ್ಣಾನಂದ ಸ್ವಾಮೀಜಿಯವರಿಗೂ ಕೂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಹಾಗೆ ವೇದಿಕೆ ಮೇಲೆ ಇರುವಂತಹ ಎಲ್ಲ ಹೆಸರು ಹೇಳಿದರೆ ತುಂಬ ಆಗುತ್ತೆ, ಎಲ್ಲ ಮಾಸ್ಟರ್ಸ್ಗಳಿಗೆ, ಹಾಗೆ ಇಲ್ಲಿ ಬಂದಿರುವಂತಹ ಬೇರೆ ಬೇರೆ ಸ್ಥಳದಿಂದ ಈ ಹರೋಳಿ ಸ್ಥಳದವರು ಇರ್ಬೋದು, ವಿಜಯಪುರದವ್ರು ಇರ್ಬೋದು, ಬೆಂಗಳೂರು ಇರ್ಬೋದು, ಬೇರೆ ಎಲ್ಲ ಮಾಸ್ಟರ್ಸ್ಗೂ ಬಂದಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ನನ್ನ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಈ ಒಂದು ಕಾರ್ಯಕ್ರಮ PSSM ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂಮೆಂಟ್, ಈ ಒಂದು ಸಂಸ್ಥಾಪಕ ಆಗಿರುವಂತಹ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರು, ಇದು ಒಂದು ಮೂಲ ಉದ್ದೇಶ ಆನಾಪಾನಸತಿ ಧ್ಯಾನ. 2500 ವರ್ಷಗಳ ಹಿಂದೆ ನಮಗೆ ಭಗವಾನ್ ಬುದ್ಧ ಇದು ಒಂದು ಕೊಟ್ಟಿರುವಂತಹ ಒಂದು ವರ. ಈ ಒಂದು ಆನಾಪಾನಸತಿ ಧ್ಯಾನವನ್ನು ಮತ್ತೆ ತುಂಬ ಸರಳವಾಗಿ, ಸರಳ ರೀತಿಯಲ್ಲಿ ನಮಗೆ ಈ ಪ್ರಪಂಚಕ್ಕೆ ಪ್ರತಿಯೊಬ್ಬರೂ ಕೂಡ ಆನಂದವಾಗಿ ಬದುಕಬೇಕು, ಪ್ರತಿಯೊಂದು ಮನೆ ಕುಟುಂಬ ಎಲ್ಲವೂ ಕೂಡ ಆನಂದವಾಗಿರ್ಬೇಕಂತ ಮತ್ತೆ ಸರಳ ರೀತಿಯಲ್ಲಿ ನಮಗೆ ಉಣಬಡಿಸಿದ್ದಾರೆ. ಅದು ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರು. PSSMನ ಮೂಲ ಉದ್ದೇಶ ಏನಪ್ಪ ಅಂದರೆ, 3 ಇಲ್ಲಿ ಧ್ಯೇಯಗಳನ್ನು ಇಟ್ಕೊಂಡು ಪಿರಮಿಡ್ ಜಗತ್ತು, ಧ್ಯಾನ ಜಗತ್ತು, ಸಸ್ಯಾಹಾರ ಜಗತ್ತು, ಇದನ್ನು ಒಂದು ಅಳವಡಿಸ್ಕೊಂಡು, ಹಾಗೆ PSSM ಈಸ್ ಎ ನಾನ್ ರಿಲಿಜಿಯಸ್, ನಾನ್ ಕಲ್ಟ್, ನಾಟ್ ಫಾರ್ ಅ ಪ್ರಾಫಿಟ್. ಅಂದರೆ ನಾನ್ ರಿಲಿಜಿಯಸ್, ಇಲ್ಲಿ ಯಾವುದೇ ತರಹ ಜಾತಿ ಭೇದಗಳಿಲ್ಲ. ನಾನ್ ಕಲ್ಟ್, ಯಾರೂ ಕೂಡ ಆರಾಧನೆ ಇಲ್ಲ, ಯಾರನ್ನೂ ಕೂಡ ಆರಾಧನೆ ಇಲ್ಲ. ಹಾಗೆ ನಾಟ್ ಫಾರ್ ಎ ಪ್ರಾಫಿಟ್, ಇಲ್ಲಿ ಯಾರದೋಗೋಸ್ಕರ ನಾವು ಯಾರದೋ ಒಂದು ಲಾಭಕ್ಕೋಸ್ಕರ ಮಾಡ್ತಾ ಇಲ್ಲ. ಇಲ್ಲಿ ನಾಟ್ ಫಾರ್ ಅ ಪ್ರಾಫಿಟ್, ಇದು ಎಲ್ಲರಿಗೂ ಕೂಡ ತಲುಪಬೇಕು. ಪ್ರತಿಯೊಬ್ಬ ಮನುಷ್ಯ, ಈ ಭೂಮಿ ಮೇಲೆ ಹುಟ್ಟಿದಂತಹ ಪ್ರತಿಯೊಬ್ಬ ಮನುಷ್ಯ ಏನೇ ಇದ್ದರೂ ಕೂಡ ದುಃಖದಲ್ಲಿ ಇದ್ದಾನೆ. ಈ ಧ್ಯಾನದಿಂದ ಅವನಿಗೆ ಆನಂದಮಯ ಜೀವನವನ್ನು ಲಭಿಸುತ್ತದೆ ಅಂತ ಇದು PSSMನ ಮೂಲ ಸಿದ್ಧಾಂತ. ಮತ್ತು ಇದು ವೈಜ್ಞಾನಿಕವಾಗಿ ಆಧ್ಯಾತ್ಮಿಕ ಒಂದು ವಿಜ್ಞಾನವನ್ನು ಅರಿತುಕೊಂಡು ಧ್ಯಾನ ಮಾಡ್ತಾ ಆನಾಪಾನಸತಿ ಧ್ಯಾನ ಮಾಡ್ತಾ ಆಧ್ಯಾತ್ಮಿಕ ಜ್ಞಾನವನ್ನು ಪಡಿತಾ ನಮ್ಮಲ್ಲಿರುವಂತಹ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು, ಹಾಗೆ ಪ್ರತಿಯೊಬ್ಬರಲ್ಲಿ ಕೂಡ ವಿವೇಕಾನಂದವರು ಹೇಳ್ತಾರೆ, ಎವ್ರಿ ಸೋಲ್ ಈಸ್ ಅ ಪೊಟೆನ್ಷಿಯಲ್ ಡಿವೈನ್ ಅಂತ ಹೇಳಿ. ಹಾಗೆಯೇ ಪ್ರತಿಯೊಬ್ಬರಲ್ಲಿ ಕೂಡ ಅನಂತವಾದ ಶಕ್ತಿ ಇದೆ. ನಾವೆಲ್ಲರೂ ಅನಂತವಾದ ಚೇತನಾ ಸ್ವರೂಪಿಗಳು. ಅದನ್ನು ನಾವು ಈ ಒಂದು ಧ್ಯಾನ ಯಾರ ಮೇಲೆ ಅವಲಂಬನೆ ಆಗದೇ ನಮ್ಮಲ್ಲಿ ಇರುವಂತಹ ಶಕ್ತಿಯನ್ನು ಬಳಸಿಕೊಂಡು ನಾವು ಆನಂದವಾದ ಜೀವನವನ್ನು ಮಾಡ್ಕೋಬೋದು. ಪ್ರತಿಯೊಬ್ಬರು ಕೂಡ ಧ್ಯಾನ ಮಾಡ್ತಾ ಆಧ್ಯಾತ್ಮಿಕ ಜ್ಞಾನಿಗಳಾಗಿ, ಆತ್ಮಜ್ಞಾನಿಗಳಾಗಿ, ಹಾಗೆ ಪ್ರತಿಯೊಬ್ಬರು ಆಧ್ಯಾತ್ಮಿಕ ವಿಜ್ಞಾನಿಗಳಾಗಿ ತಮ್ಮ ಜೀವನವನ್ನು, ಆನಂದಮಯದಂಥ ಜೀವನವನ್ನು ನಡೆಸಿಕೊಳ್ಳಬಹುದು ಅನ್ನೋದು ಒಂದು ಈ PSSM ಮೂಲ ಸಿದ್ಧಾಂತ. ಅದಕ್ಕೆ ಇದು ಯಾಕೆ ನಾವು ಈ ಯಜ್ಞ ಮಾಡ್ತಾ ಇದ್ದೀವಿ, ಮೂಲ ಏನಪ್ಪ ಅಂದರೆ, ಇದನ್ನು ಎಲ್ಲರಿಗೂ ತಿಳಿಸ್ಬೇಕು. ಇದು ಇಲ್ಲಿ ಅಷ್ಟೇ ಅಲ್ಲ, ಪ್ರತಿಯೊಂದು ಊರಲ್ಲಿ ನಡಿಬೇಕು, ಹಳ್ಳಿಯಲ್ಲಿ ನಡಿಬೇಕು, ಜಿಲ್ಲೆಯಲ್ಲಿ ನಡಿಬೇಕು, ರಾಜ್ಯದಲ್ಲಿ ನಡಿಬೇಕು. ಪ್ರತಿಯೊಂದು ಊರಲ್ಲಿ ನಡೆದ್ರೆ ಪ್ರತಿಯೊಬ್ಬರಿಗೂ ಹಂಚುತ್ತೆ. ಇದು ಎಲ್ಲರೂ ಕೂಡ ಆನಂದಮಯವಾದಂಥ ಜೀವನವನ್ನು ನಡೆಸಲಿಕ್ಕೆ ಪ್ರಾರಂಭ ಮಾಡ್ತಾರೆ, ಎಲ್ಲರೂ ಖುಷಿಯಾಗಿ ಇರ್ತಾರೆ. ಇಷ್ಟು ಹೇಳ್ತಾ ನನಗೆ ಈ ಒಂದು ಅವಕಾಶ ಕೊಟ್ಟಂಥ ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು ಮಾಸ್ಟರ್ಸ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.